ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ. ನಮಸ್ತೆ, ಶುಭೋದಯ. ನನ್ನ ಈ ಹೊಸ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ಡೇ 3 ಕುಂದಾಪುರದಿಂದ ನಾನೀಗ ನನ್ನ ಫೇವ್ರೆಟ್ ಪ್ಲೇಸು ಕುದುರೆಮುಖ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಸೆಂಟ್ರಲ್ ಒಂದು ಒಳ್ಳೆ ತುಂಬ ಸ್ಪಾಟ್ಸ್ಗಳು ಸಿಕ್ತು ನನಗೆ. ಈ ರಿವರ್ಸ್ ಹೋಗ್ತಾ ಇರೋದು, ಬ್ರಿಡ್ಜ್ ಇರೋದು, ಎಷ್ಟೊಂದು ಕಡೆ ಆಡೋಣ ಅಂತ ಮನಸ್ಸಾಯಿತು, ಬಟ್ ಹಂಗೆ ಆಗಲಿಲ್ಲ. ಸೊ ಮುಂದೆ ಹೋಗ್ತಾ ಇದ್ದೆ, ಇಲ್ಲೊಂದು ಕಡೆ ಬ್ಯೂಟಿಫುಲ್ ಒಂದು ಲೊಕೇಶನ್ ಸಿಕ್ತು, ನಿಲ್ಲಿಸಿದೆ, ತೋರಿಸ್ತೀನಿ ನೋಡಿ. ನೀರಂತೂ ಫುಲ್ಲು ಕ್ಲಿಯರ್ ಇದೆ. ಸೊ ನಿಂತು ನೋಡ್ತಾ ಇದ್ದೆ, ಎಷ್ಟೊತ್ತು ನೋಡಿದ್ಮೇಲೆ ಅನಿಸ್ತು ಯಾಕೋ ಇಲ್ಲಿ ಆಡಲೇಬೇಕು ಅಂದ್ಬಿಟ್ಟು, ಹಾಗಾಗಿ ನೀರಲ್ಲಿ ಆಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ದೀನಿ. ಲೊಕೇಶನ್ ಅಂತ ಸೂಪರಾಗಿದೆ, ನೀರಂತೂ ಕ್ರಿಸ್ಟಲ್ ಕ್ಲಿಯರ್ ನೀರು. ತೋರಿಸ್ತೀನಿ ನೋಡಿ ಬೇಕಾದ್ರೆ ನಿಮಗೆ ಹೆಂಗಿದೆ ನೀರು ಅಂದರೆ, ಒಳಗಡೆ ಫಿಶೆಲ್ಲ ಹೋಗ್ತಾ ಇದೆ, ಅದೆಲ್ಲ ಕಾಣ್ತದೆ, ಅಷ್ಟು ಕ್ಲಾರಿಟಿ ಇರೋಂಥ ನೀರಿದು. ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ತೆಗಿತಾಯಿನಿ, ಅಷ್ಟು ಕ್ಲೀನ್ ವಾಟ್ರು. ಇವಾಗೇನು ಅಂದರೆ ಮನಸ್ಸು ಇಲ್ಲಿ ಆಡ್ಕೊಂಡು ಹೋಗೋಣ ಅನಿಸ್ತಾ ಇದೆ. ಇಲ್ಲಿ ಹೋಗೋಕ್ಕಲ್ಲಿ ದಾರಿ ಕೂಡ ಇದೆ ಅಲ್ಲಿಗೆ. ಹೆಂಗಿರು ನಮ್ಮದು ಆಫ್ ರೋಡ್ ಬೈಕಲ್ವಾ, ಹಾಗಾಗಿ ಹೋಗೇ ಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾಯಿದ್ದೀನಿ. ಬನ್ನಿ ನೀರಲ್ಲಿ ಆಡಿಕೊಂಡು ಹೋಗೇ ಬಿಡೋಣ. ನೋಡಿ, ಎಕ್ಸ್ಪಲ್ಸ್ ತೊಗೊಂಡ್ರೆ ಇದೆ ಅಡ್ವಾಂಟೇಜು, ಈ ಥರ ಎಲ್ಲ ಬಂದ್ಬಿಡ್ಬೋದು ಸೂಪರಾಗಿ. ಇವಾಗ ನೀರಲ್ಲಿ ಇಳಿದು ಆಡ್ಕೊಂಡು ಹೋಗ್ತೀನಿ. ನೀರಿಗೆ ಇಳಿತಾ ಇದ್ದೀನಿ, ಸೂಪರಾಗಿದೆ. ಇದನ್ನು ಯಾಕೋ ಬಿಟ್ಟು ಹೋಗಕ್ಕೆ ಮನಸ್ಸಾಗಲಿಲ್ಲ. ನೋಡಿ, ಅದು ಮೋಸ್ಟ್ಲಿ ಇವೆಲ್ಲ ಕಪ್ಪೆ ಮರಿ ಅನಿಸುತ್ತೆ, ಫುಲ್ ಗುಂಪಲ್ಲಿದೆ. ಕಣ್ಣೆಲ್ಲ ಆರೆಂಜ್ ಇದೆ, 100% ಕಪ್ಪೆ ಮರಿನೇ ಇವೆಲ್ಲ. ಫಿಶಿಂಗ್ ಇರಲ್ಲ, ಇದಕ್ಕೆ ಕಾಲು ಬರುತ್ತೆ. ಆಮೇಲೆ ವಾ ಎಷ್ಟೊಂದಿದೆ, ಮಿನಿಮಮ್ ಒಂದು 500 ಇರ್ಬೋದೇನೋ ಇದರಲ್ಲಿ. ನೋಡಿ ಹಂಗೆ ಫಿಶ್ಗಳಿದ್ದಾವೆ ನೀರಲ್ಲಿ. ಓಕೆ ಬನ್ನಿ, ಪಾಪ ಅದು ಪಾಡ್ಗದಿರಲಿ, ನಮ್ಮ ಪಾಡಿ ನಾವಿಲ್ಲಿ ಆಡ್ಕೊಂಡು ಹೋಗೋಣ. ಸೇಫ್ ಜಾಗನೇ, ಏನು ಟೆನ್ಷನ್ ಇಲ್ಲ, ಪೀಸಾಗಿ ಆಡ್ಕೊಂಡು ಹೋಗ್ಬೋದು. ಇಂಥ ಕಡೆ ಎಲ್ಲ ಕ್ಯಾಂಪಿಂಗ್ ಮಾಡಿದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅಲ್ಲೆಲ್ಲ ಮಾಡಿದ್ದಾರೆ, ಸೌದೆ ಎಲ್ಲ ಹಾಕೊಂಡು ಅಡುಗೆ ಮಾಡ್ಕೊಂಡು ಎಣ್ಣೆ ಎಲ್ಲ ಓಡೋದೆಲ್ಲ ಬಿಸಾಕಿ ಹೋಗಿದ್ದಾರೆ. ಸೊ ಸೇಫ್ ಜಾಗ, ಏನು ಟೆನ್ಷನ್ ಇಲ್ಲ. ನೀರಂತೂ ಫುಲ್ ಕ್ಲಿಯರ್ ಇದೆ ನೋಡಿ. ಸೊ ನಾನಂತಿಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ, ಒಳ್ಳೆ ಮಸ್ತ್ ಮಜಾ. ಸೇಫ್ ಜಾಗ, ಆರಾಮಾಗಿ ಆಡ್ಕೊಂಡಿದ್ದೀನಿ. ಬನ್ನಿ ಒಂದ್ಸರಿ ನೀರಲ್ಲಿ ಫುಲ್ ಮುಳುಗಿ ಎದೋಣ. ಕೈ ಮಾತ್ರ ಈಚೆ ಇರುತ್ತೆ ಮೊಬೈಲ್ ಇರೋದ್ರಿಂದ, ನಾನು ಹೊರಡೋಗಿ ಬರ್ತೀನಿ. ಬಾಯ್. ಸೂಪರ್. ಮತ್ತೊಮ್ಮೆ 1 2 3. ಓಕೆ, ಸಾಕು ನೀರಲ್ಲಿ ಆಡಿದ್ದು. ಮೇಲೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಡ್ತೀನಿ, ಬೇರೆ ಕಡೆ ಹೋಗಬೇಕು. ನೋಡಿ, ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡಿ ಪಾರ್ಟಿ ಮಾಡಿ ಹೋಗಿದ್ದಾರೆ ಬಿಂದಾಸಾಗಿ. ಓಕೆ, ಇಲ್ಲಿಂದ ಹೊರಡ್ತೀನಿ, ಬೇರೆ ಏನು ಸಿಗುತ್ತೆ ನೋಡ್ಕೊಂಡು ಹೋಗೋಣ. ಇವಾಗ ನೆಕ್ಸ್ಟು ನಂದು ಫೇವ್ರೆಟ್ ಪ್ಲೇಸ್ ಹೊಡೆ ಎಂಟ್ರಿ ಆಗ್ತಾಯಿದ್ದೀನಿ, ಕುದುರೆಮುಖ ಹೊಡೆ. ಮತ್ತೆ ಬಂದಿದ್ದೀನಿ, ಅಲ್ಲಿ ಎಷ್ಟು ಸರಿ ಬಂದರೂ ಸಮಾಧಾನ ಆಗೋಲ್ಲ. ಸೊ ಅಲ್ಲಿ ಸಿಗ್ತೀನಿ, ಬಾಯ್. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲೊಂದು ವಾಟರ್ ಫಾಲ್ಸಿಗೆ ಬಂದೀನಿ. ಮಾನ್ಸೂನ್ ಟೈಮಲ್ಲಿ ಬಂದುಬಿಟ್ರಂತೂ ಇಲ್ಲಿ ಇದೊಂದು ಸೂಪರ್ ಪ್ಲೇಸ್ ಇದು. ಬಟ್ ಇವಾಗ ವಿಂಟರ್ ಅಲ್ಲ ನೋಡಿ, ಸದ್ಯಕ್ಕೆ ಈ ಥರ ಇದೆ. ನೀವು ಮಾನ್ಸೂನಲ್ಲಿ ಬಂದರೆ ಇಲ್ಲಿರೋ ಲೊಕೇಶನಲ್ಲಿರೋಂಥ ರೋಡಲ್ಲೇ ಸಿಗುತ್ತೆ ಇದು ಫಾಲ್ಸು. ಸೂಪರಾಗಿರುತ್ತೆ ನೋಡೋಕ್ಕೆ. ಇದು 2ನೇ ವಾಟರ್ ಫಾಲ್ಸ್ ಜಾಗ. ಇದು ಅಷ್ಟೇ, ಮಾನ್ಸೂನಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಸದ್ಯಕ್ಕೆ ಇಷ್ಟೇ, ಬಟ್
ಮತ್ತೊಮ್ಮೆ ಮೊಗದೊಮ್ಮೆ ನಾನು ಮತ್ತೆ ಕುದುರೆಮುಖಕ್ಕೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಇಲ್ಲಿಗೆ ಸರಿ ಬಂದರೂ ನನಗೆ ಸಮಾಧಾನ ಆಗಲ್ಲ. ಇದೇ ಸ್ವರ್ಗ, ಇದೇ ನನಗೆ ಸಮಾಧಾನ ಕೊಡುತ್ತೆ. ನಮ್ಮ ಜನರೆಲ್ಲ ಸರಿ ವರ್ಷಕ್ಕೆ ಫಾರಿನ್ ಟ್ರಿಪ್ ಹೋದೆ ಅಂತ ಲೆಕ್ಕ ಹಾಕ್ತಿರ್ತಾರೆ. ಅಂಥದ್ರಲ್ಲಿ ನಾನು ಸರಿ ಕುದುರೆಮುಖಕ್ಕೆ ಬಂದೆ ಅಂತ ಲೆಕ್ಕ ಹಾಕ್ತಿರ್ತೀನಿ. ಏನಕ್ಕೆ ಇದೇ ನನಗೆ ಸಮಾಧಾನ ಕೊಡುತ್ತೆ. ಸೊ ನಿಮಗೂ ಈ ಜಾಗ ತೋರಿಸ್ತೀನಿ. ಎಷ್ಟೇ ಸರಿ ಬಂದರೂ ಇಲ್ಲಂತೂ ನಿಂತ್ಕೊಂಡು ಒಂದು 2 ಸೆಕೆಂಡು ಅಥವಾ 2 ನಿಮಿಷ ಹೋಗ್ತೀನಿ. ಸೊ ನೋಡಿ ಹೆಂಗಿದೆ ಈ ಜಾಗ. ಈ ಜಾಗಕ್ಕೆ ಮಾನ್ಸೂನಲ್ಲಿ ಬಂದ್ಬಿಟ್ರಂತೂ ಸ್ವರ್ಗ, ಅದನ್ನು ವರ್ಣಿಸೋಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಜಾಗ ಇದು. ಸೊ ಈ ಸರಿ ನಾನು ವಿಂಟ್ರಲ್ಲಿ ಬಂದಿದ್ದೀನಿ, ಆಲ್ರೆಡಿ ಡ್ರೈ ಆಗ್ತಾಯಿದೆ. ಸೊ ಜನವರಿ ಫೆಬ್ರವರಿ ಬಂದರೆ ಸ್ವಲ್ಪ ಗ್ರೀನ್ ಇರಲ್ಲ, ಬ್ರೌನ್ ಇರುತ್ತೆ. ಬಟ್ ಲೊಕೇಶನ್ ಮಾತ್ರ ಹಾಂ ನಂಬರ್ ಒನ್. ಕುದುರೆಮುಖದಲ್ಲಿ ಇದೊಂದು ಸ್ಪಾಟು ತುಂಬಾ ಫೇಮಸ್ಸು. ಮೋಸ್ಟ್ಲಿ ಎಲ್ಲರೂ ಗಾಡೀಲಿ ಹೋಗ್ತಾ 100% ನೋಡಿರ್ತೀರ. ಎಕ್ಸ್ಟ್ರಾಡಿನರಿ ಫಿಲಮ್ ಎಷ್ಟು ಶೂಟಿಂಗ್ ಮಾಡಿದಾರೋ ಎಕ್ಸ್ಟ್ರಾಡಿನರಿ ಸ್ಪಾಟು. ಈ ಥರ ಸ್ಪಾಟು ಯಾಕೆ ಫಾರಿನ್ ಟ್ರಿಪ್ ಹೋಗಿ ನಾವು ದುಡ್ಡು ವೇಸ್ಟ್ ಮಾಡಬೇಕು? ಇಲ್ಲಿ ನೋಡಿಬಿಟ್ರೆ ಸಾಕು, ಸಂತೃಪ್ತಿ, ಮನಸ್ಸು ಖುಷಿ, ಮನಸ್ಸಿಗೆ ತೃಪ್ತಿ. ಇದು ಆರಂಗಿಯಿಂದ ಡ್ಯಾಮಿಂದ ಬರ್ತಾ ಇರುತ್ತೆ ಮೋಸ್ಟ್ಲಿ ನೀರಿದು. ಅದು ಡ್ಯಾಮಲ್ಲಿರೋದು ಆರಂಗಿ. ಏನಪ್ಪ ಈ ವ್ಯೂ ತೋರಿಸ್ಬಿಟ್ಟು ಸೂಪರಾಗಿದೆ ಅಂತ ಹೇಳ್ತಿದ್ದೀರಲ್ಲ, ಇವಾಗ ತೋರಿಸ್ತೀನಿ ನೋಡಿ. ಯಾವುದು ಸೂಪರ್ ಅಂದರೆ ಇಲ್ಲಿರೋದು. ಈ ನೀರಲ್ಲಿ ನಂಗೊಂದು ಚಾನ್ಸ್ ಸಿಕ್ಬಿಟ್ರೆ ಆಟಾಡೋಕ್ಕೆ ಲೈಫ್ ನನಗೆ ಸ್ಯಾಟಿಸ್ಫೈಡ್ ಆಗಿಬಿಡ್ತೀನಿ. ಆದರೆ 100% ಇರಲ್ಲ, ಆಡೋಂಗಿಲ್ಲ, ಇಳಿಯೋಂಗೂ ಇಲ್ಲ. ಸೊ ನೋಡ್ಕೊಂಡು ಹೋಗೋದಷ್ಟೇ. ಇಲ್ಲ ನೀರಲ್ಲಿ ಒಂದೇ ಒಂದು ಸರಿ ಲೈಫಲ್ಲಿ ಚಾನ್ಸ್ ಸಿಕ್ಬಿಟ್ರೆ ನಂಗೆ ಆಟಾಡೋಕ್ಕೆ ಖುಷಿಯಾಗ್ಬಿಡ್ತೀನಿ. ಗಾಳಿಪಟ 2 ಆಮೇಲೆ ಪುನೀತ್ ರಾಜ್ಕುಮಾರ್ದು ಯಾವುದೋ ಒಂದು ಮೂವಿ ಸಾಂಗ್ಸ್ ಎಲ್ಲ ಇಲ್ಲಿ ಎಷ್ಟೊಂದು ತೆಗ್ದಿದ್ದಾರೆ. ಬೋಟಲ್ಲಿ ಇಲ್ಲಿ ಹೋಗಿ ಎಲ್ಲ ಶೂಟ್ ಮಾಡಿದ್ದಾರೆ. ಅವರೆಲ್ಲ ಪರ್ಮಿಷನ್ ತೊಗೊಂಡಿರ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಚಾನ್ಸ್ ಸಿಕ್ಕಿರುತ್ತೆ ಒಂದು ಸರಿ ನೀರಲ್ಲಿ ಇಳಿಯೋಕ್ಕಿಲ್ಲಿ. ನಮಗೆಲ್ಲ ಏನಿಲ್ಲ, ನಾವೆಲ್ಲ ಕಾಮನ್ನಾಗಿ ಇರಬೇಕಾಗ್ತದೆ. ಬಟ್ ಲೊಕೇಶನ್ ಮತ್ತು ಇದು ಎಕ್ಸ್ಟ್ರಾಡಿನರಿ ಪ್ಲೇಸ್ ಇದು. ಈ ಲೊಕೇಶನ್ ಅಂತೂ ಬೊಂಬಾಟ್, ಸೂಪರ್. ಇಲ್ಲೊಂದು ಹೋಮ್ ಸ್ಟೇ ನೋಡಿದೆ, ಕೆಂಗಣ್ಕೊಂಡ ಅಂತ. ಒಳ್ಳೆ ಲೊಕೇಶನ್ಲಿದೆ, ಆ್ಯಕ್ಚುಲಿ ಒಳ್ಳೆ ವ್ಯೂ ಇರೋಂಥ ಲೊಕೇಶನ್ನಲ್ಲಿದೆ. ಸೊ ಹಾಗಾಗಿ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಕೆಂಗಣ್ಕೊಂಡ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ನೋಡೋಣ, ಯಾವಾಗಲೂ ಒಂದು ಸರಿ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಬೇಕಿಲ್ಲಿ. ಈಗ ಕುದುರೆಮುಖ ಚೆಕ್ ಪೋಸ್ಟ್ ದಾಟಿದ ತಕ್ಷಣ ಒಂದು ಲೋಕಲ್ ಡ್ರಿಂಕ್ ಇಲ್ಲಿಂದು, ಅಂದರೆ ಈ ಮಂಗಳೂರು ಮೋಸ್ಟ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಲೋಕಲ್ ಇವೆಲ್ಲ, ಖುಷಿ ಅಂದ್ಬಿಟ್ಟು ಲೆಮನ್ ಫ್ಲೇವರು ಕುಡಿತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೀನಿ. ಅವ್ರದ್ದು ಫಾರೆಸ್ಟ್ ರೋಡ್ ಇರೋದು. ಅಲ್ಲೋದ್ಮೇಲೆ ಏನೇನಿದೆ ಹೆಂಗೆ ಎಲ್ಲ ತೋರಿಸ್ತೀನಿ. ನನಗೆ ಈ ಥರ ಒಂದು ಕ್ಯಾಂಪರ್ ತೊಗೊಬೇಕಂತ ಆಸೆ. 4x4 ಹಿಂದ್ಗಡೆ ಒಂದು ಬೈಕ್ ಹಾಕ್ಕೊಂಡು ಆರಾಮಾಗಿ ಹಿಂದ್ಗಡೆ ಸೀಟಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಕೊಂಡು, ಅಡುಗೆ ಸಾಮಾನು ಎಲ್ಲ ಎತ್ಕೊಂಡು ಫುಲ್ಲು ಕ್ಯಾಂಪಿಂಗ್ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ನಾವೇ ತಿನ್ಕೊಂಡು ಗಾಡಿಲೇ ಮಲ್ಕೊಂಡು, ಬರೀ ಎಕ್ಸ್ಪೆನ್ಸಸ್ ಬಂದು ಬರೀ ಒಂದು ಫುಡ್ಡು, ಪೆಟ್ರೋಲು, ಫುಡ್ಡನ್ನು ನಾವೇ ಮಾಡ್ಕೊಬೇಕು. ಆ ಥರ ಎಕ್ಸ್ಪೆನ್ಸಸ್ಸು ತೊಗೊಂಡು ಆರಾಮಾಗಿ ಹಿಂದ್ಗಡೆ ಮಲ್ಕೊಂಡು ಇಲ್ಲಿ ಲಗೇಜ್ ಹಾಕ್ಕೊಂಡು ಹೋಗ್ಬೇಕಂತ ಆಸೆ. ನೋಡೋಣ ಫ್ಯೂಚರ್ ಡೇಸ್ ಏನೇನು ಮಾಡ್ತೀವಿ ಅಂತ. ಇದು ನಮ್ಮ ಫ್ರೆಂಡ್ ಮನೆಗೆ ಹೋಗುವ ದಾರಿ. ಫುಲ್ ಆಫ್ ರೋಡು ಈ ಥರನೇ ಇರುತ್ತೆ ಒಂದು ಮನೆವರೆಗೂ. ಸದ್ಯಕ್ಕೆ ಹೋಗ್ತಾಯಿನಿ ರೆಕಾರ್ಡ್ ಮಾಡಿಕೊಂಡು. ಬಟ್ ಸ್ವಲ್ಪ ರಿಸ್ಕು ಈ ಥರ ಓಡಿಸ್ಕೊಂಡು ಆಫ್ ರೋಡಲ್ಲಿ ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡು ಹೋಗೋದು. ಹಾಗಾಗಿ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಸೇಫಾಗಿ ಹೋಗ್ತೀನಿ. ಓಕೆ, ಸಿಗೋಣ, ಇದವ್ರ ಮನೆ ಹತ್ರ ಸಿಗೋಣ. ಬಾಯ್. ಸೊ ನಮ್ಮ ಫ್ರೆಂಡ್ ಮನೆ ರೀಚ್ ಆದೆ. ಫಸ್ಟ್ ಊಟದ ಕೆಲಸ ಮುಗಿಸು ಅಂತೇಳಿ ಫಸ್ಟ್ ಊಟ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಮಲೆನಾಡು ಸ್ಟ್ರೀಟ್ ಫುಡ್ಡು, ತುಂಬ ರುಚಿಕರವಾದ ಸೊಗಸಾದ ಅಡುಗೆ, ಎಂಜಾಯ್ ಮಾಡೋದಷ್ಟೇ. ನಾಟಿ ಕೋಳಿ ಇದು, ಪ್ಯೂರ್ ನಾಟಿ, ಬೆಂಗಳೂರು ಥರ ಕ್ರಾಸ್ ನಾಟಿ ಇಲ್ಲ, ಡೂಪ್ಲಿಕೇಟ್ ನಾಟಿ ಇಲ್ಲ, ಪ್ಯೂರ್ ನಾಟಿ. ಮನೆಯವ್ರನ್ನೆಲ್ಲ ಆಮೇಲೆ ತೋರಿಸ್ತೀನಿ. ಫಸ್ಟ್ ಊಟ, ಹೊಟ್ಟೆ ತುಂಬ ಊಟ ಫಸ್ಟು, ಆಮೇಲೆ ಮನೆಯವರು ಎಲ್ಲಿ ಬಂದೀನಿ ಏನು ಎಲ್ಲ ತೋರಿಸ್ತೀನಿ. ಈಗ ನಾನು ಇರುವಂಥ ಸ್ಥಳ ಬಂದು ಕುಚಗೇರಿ ಅಂತ. ಸಂಸ್ಥೆಯಿಂದ ಬಸರಿಕಲ್ ಕುದುರೆಮುಖ ಗೇಟ್ ಹತ್ರ ಬಂದರೆ ಹೊಡೆ ಬರಬೇಕು, ಕಾಡು ಹೊಡೆ. ಸೊ ಇಲ್ಲಿ ಇದು ನಮ್ಮ ಸ್ನೇಹಿತರ ಮನೆ.
ಸುಕುಮಾರ್, ಮಹಾವೀರ್, ಮಹೇಂದ್ರ, ಸುಧೀರ್ ಇವರೆಲ್ಲ ನಮ್ಮ ಸ್ನೇಹಿತರು. ಅವ್ರ ಮನೆ ಇದು, ಪ್ರಕೃತಿ ಮಡಿಲಲ್ಲಿ ಇರುವಂಥ ಮನೆ. ಇಲ್ಲಿ ಸುತ್ತಲೂ ಪ್ರಕೃತಿನೇ, ಅದರಲ್ಲಿ ಇವ್ರದ್ದೊಂದು ಸ್ವಲ್ಪ ಚಿಕ್ಕ ತೋಟ ಇದೆ. ಅಡಿಕೆ, ಸ್ಪೈಸಸ್ಸು, ಗದ್ದೆ ಮತ್ತೊಂದು ಮಾಡ್ತಾರೆ. ಸೊ ರೈತರು. ಸೊ ಇದೇ ಕೆಲಸ. ಕಡೆ ಫ್ರೆಂಡು ಒಬ್ಬರು ಕಡೆ ಕ್ಲೀನ್ ಮಾಡ್ತಾಯಿದ್ದಾರೆ. ಇದು ಅವ್ರ ಗದ್ದೆ. ಇಲ್ಲಿ ಈ ಸ್ಪಾಟ್ ಇದೆಯಲ್ಲ, ಇದು ನನ್ನ ಫೇವ್ರೇಟ್ ಸ್ಪಾಟು. 10 ವರ್ಷದಿಂದ ಇಲ್ಲಿ ಬರ್ತೀನಿ. ಯಾವಾಗ ಬಂದರೂ ಅಲ್ಲಿ ಬಂದು ಕುತ್ಕೊಂಡ್ಬಿಡ್ತೀನಿ ಪೀಸಾಗಿ. ಇದು ಅವರ ಗದ್ದೆ, ಮನೆ ಪಕ್ಕದಲ್ಲೇ. ಇದು ಒಂಥರ ಜೀವನ ಇದೆಯಲ್ಲ, ಎಕ್ಸ್ಪ್ಲೇನ್ ಮಾಡಬಾರ್ದು. ನಾನು ಮಾಡಿ ಪಾಪ ನಿಮಗೂ ಕೇಳಿ ಬೋರಾಗಿರುತ್ತೆ. ನೆಮ್ಮದಿ ಜೀವನ ಅಂದರೆ ಆಯಸ್ಸು, ಆರೋಗ್ಯ, ಮನಸ್ಸಿಗೆ ಎಲ್ಲ ಹಿತ ಶಾಂತಿ ದೊರಕುವಂಥ ಸ್ಥಳ ಇದು. ಇದು ನಂದು ಫೇವ್ರೇಟ್ ಸ್ಪಾಟು. ಇಲ್ಲಿ ಟೀ ಹಿಡ್ಕೊಂಡು ಒಂದು ಕಾಫಿ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಪೀಸಾಗಿ. ಸೊ ಇದು ಅವ್ರ ಮನೆ. ನಾನೊಂದು ಸರಿ ಈಚೆಲ್ಲ ಮಲಗಿಬಿಟ್ಟಿದ್ದೀನಿ ಇಲ್ಲಿ, ಈ ಜಾಗದಲ್ಲಿ. ಸೊ ಇವತ್ತು ನೈಟ್ ನೋಡೋಣ, ಸಿಕ್ಕರೆ ಚಾನ್ಸು ಮಲಗೇ ಬಿಡ್ತೀನಿ ಈಚೆ. ನೋಡಿದ್ದು ಪೈನಾಪಲ್ ಗಿಡ ಇವಾಗ ಬೆಳೀತಾ ಇದೆ. ಗದ್ದೆ ಮಧ್ಯದಲ್ಲಿದ್ದೀನಿ. ಇಲ್ಲಿ ಒಂದು ನೀರಿನ ಸಣ್ಣ ಒಂದು ಚಾನಲ್ ಗದ್ದೆಗಳಿಂದ ಬರ್ತಾ ಇರುತ್ತೆ. ಇದರಲ್ಲಿ ಮೀನೆಲ್ಲ ಸಿಗುತ್ತೆ. ಮಳೆಗಾಲದಲ್ಲಿ ಬಂದರೆ ಆ ಮೀನು ಟೇಸ್ಟ್ ಮಾಡಬೇಕು. ಸಾರು ಮಾಡಿರ್ತಾರೆ, ಅರೆ ವಾ. ಈಗ ನಾವು ಕಳೆ ಹೊಡೆಯೋಕ್ಕೆ ನಮ್ಮ ಸುಕುಮಾರಣ್ಣ ಜೊತೆ ಹೋಗ್ತಾಯಿದ್ದೀವಿ. ಗದ್ದೆಯಲ್ಲಿ ನಡ್ಕೊಂಡು, ಈ ರೆಕಾರ್ಡ್ ಮಾಡ್ಕೊಂಡು ನಡ್ಕೊಂಡು ಹೋಗೋದು ಕಷ್ಟ. ಏನಕ್ಕಂದರೆ ದಾರಿ ತಪ್ಪಿದ್ರೆ ಅಲ್ಲಿರ್ತೀನಿ ಕೆಳಗಡೆ. ಹಾಗಾಗಿ ರೆಕಾರ್ಡ್ ಸ್ಟಾಪ್ ಮಾಡುವ, ಕೆಲಸ ಮಾಡುವಾಗ ಸಿಗುವ. ಏನು ಮಹಾವೀರ್, ಮಹೇಂದ್ರ? ಅದೇ ಹೇಳ್ತಾ ಇದ್ದೆ, ವೀಡಿಯೋ ಮಾಡ್ಕೊಂಡು ಹೋಗ್ರೆ ಅಲ್ಲಿರ್ತೀನಿ ಕೆಳಗಡೆ. ಕೋಣ, ಎಮ್ಮೆ ಕೋಣ ಮೊನ್ನೆ ನೋಡ್ತಾ ಇದ್ದೆ, ಯಾರೋ ಸುಡಿದ್ರು ಅಂತೇಳಿ. ನಾನು ಸೀಬೆಕಾಯಿ, ಪನ್ನೀರನ್ನು ಇಲ್ಲೆಲ್ಲ ಬಿಟ್ಟಿರುತ್ತೆ. ಮಾವಿನ ಹಣ್ಣು ಸೀಸನಲ್ಲಿ ಬಂದರೆ ಯಾವುದು ಸಿಕ್ಕಲಿಲ್ಲ. ಪರಂಗಿಯೊಂದು ಬಿಟ್ಟಿದೆ, ಅದು ಕಾಯಿ ಹುಡುಕ್ತಾ ಇನ್ನು ಏನೋ ಸಿಗ್ತದೇನೋ ಕಾಡಲ್ಲಿ ಅಂತ. ನಮ್ಮ ಎಣ್ಣೆ ಕೋಮನ ತಿನ್ನೋದನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಒಂಥರ ಬ್ಯೂಟಿಫುಲ್ ಆಗಿದೆ ಇದು. ಯಾಕೋ ನೋಡ್ತಾ ಇದ್ರೆ ಖುಷಿ ಆಗ್ತದೆ. ಒಳ್ಳೆ ಪೌಡ್ರ್ ಹಚ್ಕೊಂಡಿರೋ ಫಿಗರ್ ಥರ ಕಾಣಿಸ್ತಾಯಿದೆ. ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ತೋಟದಲ್ಲಿ. ಮನೆಯಲ್ಲಿ ಬೆಳೆಸಿರುವಂಥ ತರಕಾರಿಗಳಿದು. ದಯವಿಟ್ಟು ನನಗೆ ಹೆಸರು ಕೇಳಿಬಿಡಿ, ನಂಗೆ ಗೊತ್ತಿಲ್ಲ. ತರಕಾರಿ ಅಂತ ಗ್ಯಾರಂಟಿ ಗೊತ್ತು, ಯಾವ ತರಕಾರಿ ಅಂತ ದಯವಿಟ್ಟು ಕೇಳಿಬಿಡಿ. ಇದರಲ್ಲೆಲ್ಲ ನಾನು ತುಂಬ ವೀಕು. ಒಟ್ಟಿನಲ್ಲಿದ್ದು ತರಕಾರಿ ಅಷ್ಟೇ ನಂಗೆ ಗೊತ್ತಿರೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಸ್ನೇಹಿತರಿಗೆ ಹಾಗೂ ಅವರ ಮನೆಯವರಿಗೆ ಸ್ವಲ್ಪ ಈ ಸೋಷಲ್ ಮೀಡಿಯಾ ಹಾಗೂ ಯೂಟ್ಯೂಬ್ ಅಂತೆಲ್ಲ ಹೇಳಿದ್ರೆ ಸ್ವಲ್ಪ ಸಂಕೋಚ. ಹಾಗಾಗಿ ಅವರು ಯಾರೂ ವಿಡಿಯೋ ಮುಂದೆ ಬರಲಿಲ್ಲ. ನಾನು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಕಾಫಿ ಕುಡಿತಾ ಈ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೆಲ್ಲರೂ ಟೇಕ್ ಕೇರ್, ಮಸ್ತ್ ಮಜಾ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್ ಬಾಯ್. ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ.